ನಾವು ತೆಗೆದುಕೊಳ್ತೀವಿ. ಕಾವೇರಿ ಆರತಿ ಅರ್ಜೆಂಟಾ? ಕಾವೇರಿ ಆರತಿನೂ ಆಗಿದೆ. ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಕರ್ನಾಟಕ, ಕೊಡಗು, ಮಲೆನಾಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಬೆಂಗಳೂರು ಇತಿಹಾಸ, ನಮ್ಮ ಎಲ್ಲ ಮಠಮಾನ್ಯಗಳಲ್ಲಿರುವಂಥ ಆಗಮ ಪಂಡಿತರು, ಚುಂಚನಗಿರಿ ಇರ್ಬೋದು, ಸಿದ್ಧಗಂಗೆ ಇರ್ಬೋದು, ನಮ್ಮ ಸಾಂಸ್ಕೃತಿಕ ಇಲ್ಲಿ ನಮ್ಮ ಸುತ್ತೂರು ಮಠ, ಅವ್ರನ್ನೂ ಎಲ್ಲ ಕೂಡ ಇನ್ವಾಲ್ವ್ ಮಾಡಿಕೊಂಡು ಸುಮಾರು ಅಲ್ಲೊಂದು ಭಾಳ ವೆಲ್ ಪ್ಲ್ಯಾನ್ಡ್ ಒಂದು ಮಾಡ್ತಾ ಇದ್ದೀವಿ. ನಾನು ವಾರಕ್ಕೆ 3 ದಿನ ಇಡಬೇಕು, ಶುಕ್ರವಾರ, ಶನಿವಾರ, ಭಾನುವಾರ ಅಂತೇಳಿ. ಸುಮಾರು 108 ಜನ ಅದಕ್ಕೆ ಮಾಡೋಂಥದ್ದು. ನಮ್ಮ ಸಂಸ್ಕೃತಿನೂ ಇರಬೇಕು, ಸ್ವಲ್ಪ ಕಲ್ಚರ್ ಪ್ರೋಗ್ರಾಮ್ ಇರಬೇಕು, 1-1.5 ಗಂಟೆ. ಅದಕ್ಕೆ ಬಜೆಟಲ್ಲೇ ನಾನು ಒಂದು 192 ಕೋಟಿ ರೂಪಾಯಿ CNL ಇಟ್ಟಿದ್ದೀನಿ. ಅದಲ್ಲದೆ ಟೂರಿಸಮ್ ಅವರೊಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಷ್ಟೇ ನಮ್ಮ ಪವರ್ ಡಿಪಾರ್ಟ್ಮೆಂಟು ಅವರು ಲೇಸರ್ ಶೋ ಮತ್ತೊಂದು ಲೈಟಿಂಗು ಅದೆಲ್ಲ ಅವರು ಕೂಡ ಚೆಸ್ಕಾಂ ವತಿಯಿಂದ ಅವರು ಕೂಡ ಮಾಡ್ತಾರೆ. ಒಳ್ಳೆ ಅದಕ್ಕೊಂದು ಗ್ಯಾಲರಿ, 10,000 ಜನ ಕೂತ್ಕೊಳ್ಳೋಕ್ಕೆ ಒಂದು ಗ್ಯಾಲರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೆಲ್ಲ ಡಿಸೈನಿಂಗ್ ಮತ್ತೊಂದೆಲ್ಲ ಆಗಿದೆ. ಆಮೇಲೆ ಅದಕ್ಕೊಂದು ಭಾವ್ಯಕತೆ ಮೇಲೆ ಅದಕ್ಕೊಂದು ಹಾಡಾಡಲಿಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದೀವಿ. ಯಾವ್ದಾದ್ರು ಇತ್ತು ಅಂತಂದರೆ ನೀವು ಸಜೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಇವತ್ತು ಕೆಲವೆಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ ಎಲ್ಲ ಬಂದು ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಇದು ಕರ್ನಾಟಕ, ದಕ್ಷಿಣ ಭಾರತ, ಪಾಂಡಿಚೇರಿಯಿಂದ ಹಿಡಿದು ತಮಿಳುನಾಡು, ಕೇರಳ, ಕರ್ನಾಟಕ 4 ಕೂಡ ಮಿಂಗ್ಲಾಗೋ ರೀತಿಯಲ್ಲಿ. ಯಾಕೆಂದರೆ ಈ ಕಾವೇರಿ ನದಿ ಅಲ್ಲಿವರೆಗೂ ಹೋಗೋದ್ರಿಂದ ಅವರು ಕೂಡ ಇಲ್ಲಿ ಬಂದು ಆರತಿ ನೋಡೋಕ್ಕೆ ಅವ್ರಿಗೂ ಟೂರಿಸಂ ಅವಕಾಶ ಮಾಡಿಕೊಡ್ಬೇಕು. ಸಾಯಂಕಾಲದೊತ್ತು ಅವ್ರು ಬಂದು ಇಲ್ಲಿ ನಿಂತ್ಕೊಳ್ಬೇಕು. ಸಾರ್ವಜನಿಕರು ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆರತಿ ಮಾಡೋರಿಗೆ, ಆಗಮ ಪಂಡಿತರಿಗೆ ಅವಕಾಶ ಮಾಡಿಕೊಟ್ಟು ಸಾಯಂಕಾಲ ಒಂದು ಮೇಜರ್ ಅದಕ್ಕೊಂದು ಶೋ ಯಾವ ರೀತಿ ಗಂಗಾ ಆರತಿಗಳು ನಡೀತಾ ಇದೆ ಅದಕ್ಕಿಂತ ಸ್ವಲ್ಪ ಇನ್ನು ವೈಭವ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಒಂದು ಡಿಸ್ಕಷನ್ ಮಾಡಿದ್ವಿ. ಆಲ್ಮೋಸ್ಟ್ ಫೈನಲ್ ಬ್ಲೂ ಪ್ರಿಂಟ್ ಬಂದಿದೆ. ಇನ್ನು 3-4 ಸಜೆಷನ್ಸ್ ಬಂದಿದೆ. ಅದಾದಮೇಲೆ ಕಂಪ್ಲೀಟ್ ಸಾರ್ವಜನಿಕರಿಗೆ ನಾನು ಪ್ರೆಸೆಂಟ್ ಮಾಡ್ತೀನಿ. ಆದಷ್ಟು 100 ದಿನದಲ್ಲಿ ಅದನ್ನು ಆರತಿ ಶುರು ಮಾಡಲಿಕ್ಕೆ ಟೆಂಡರ್ ಕೂಡ ಕರೆದಿದ್ದೀವಿ. ಅದೊಂದು ಸ್ಟೇಡಿಯಂ ಟೈಪ್ ಕ್ರಿಯೇಟ್ ಆಗಬೇಕಾಗಿದೆ. ಎಲ್ಲೂ ಫ್ಲೋ ಆಫ್ ವಾಟರ್ ನಿಂತ್ಕೊಳ್ಳಲ್ಲ, ಹರಿಯೋ ನೀರಲ್ಲೇ ಅದಕ್ಕೊಂದು ಜಾಗನ ಕ್ರಿಯೇಟ್ ಮಾಡಿ ಈ ಪ್ರತಿಯೊಂದು ಬೆಂಗಳೂರು BWSಗೆ ಒಂದು ವೆಂಟ್ ಹೋಗ್ತದೆ. ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೀನಿ. ಅದರಲ್ಲಿ ಆ ಕೆಲಸ ನಡೀತದೆ. ಥ್ಯಾಂಕ್ ಯು.